ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಣ್ಣದ ಲೋಕ ಅನ್ನೋದೇ ಹಾಗೆ. ಒಮ್ಮೆ ಈ ಬಣ್ಣದ ಲೋಕದಲ್ಲಿ ಹೆಸರು ಮಾಡಿದ್ರೆ ಇದರ ನಂಟಿನಿಂದ ಹೊರ ಬರೋದು ತುಂಬಾ ಕಷ್ಟ. ನಾವೇ ದೂರ ಹೋಗ್ತೀವಿ ಅಂದ್ರು ಬಣ್ಣದ ಲೋಕ ನಮ್ಮನ್ನ ಬಿಡಲ್ಲ. ಎಷ್ಟೇ ವರ್ಷ ಗ್ಯಾಪ್ ಆದ್ರೂ ನಟನೆ ಮೇಲಿನ ಮೋಹ ಹೋಗಲ್ಲ. ಇದು ನಟ ನಟಿ ಅಂತಲ್ಲ, ಎಲ್ಲರ ವಿಷಯದಲ್ಲೂ ಹೀಗೆ. ಯಾಕಂದ್ರೆ ಹೀರೋ ಆಗಿರಬಹುದು, ಹೀರೋಯಿನ್ ಆಗಿರಬಹುದು, ಬಣ್ಣದ ಲೋಕದಿಂದ ದೂರ ಉಳಿದ ಅದೆಷ್ಟೋ ಕಲಾವಿದರಿದ್ದಾರೆ. ಒಳ್ಳೆ ನೇಮು ಫೇಮು ಇರುತ್ತೆ, ಕೈ ತುಂಬ ಅವಕಾಶ ಇರುತ್ತೆ. ಇಂಥ ಹೊತ್ತಲ್ಲೇ ಬಣ್ಣದ ಬದುಕಿಗೆ ಗುಡ್ ಬೈ ಹೇಳಿ ಬಿಡ್ತಾರೆ. ಯಾವ ಕಾರಣಕ್ಕೆ ಬಣ್ಣದ ಬದುಕನ್ನ ಬಿಟ್ರು ಅನ್ನೋದೇ ಗೊತ್ತಾಗಲ್ಲ. ಆದ್ರೆ ಇವರು ಬಣ್ಣದ ಬದುಕನ್ನ ಬಿಟ್ರು, ಈ ಕಲೆ ಅನ್ನೋದು ಅವರನ್ನ ಬಿಡಲ್ಲ. ಎಷ್ಟೇ ವರ್ಷದ ಬಳಿಕ ಆದ್ರೂ ಸಣ್ಣದೊಂದು ಪಾತ್ರ ಮಾಡುವಂತೆ ಆದ್ರೂ ಅವಕಾಶಗಳು ಹುಡ್ಕೊಂಡು ಬರುತ್ತೆ. ಕನ್ನಡದಲ್ಲೇ ಇಂಥ ಎಕ್ಸಾಂಪಲ್ ತುಂಬಾ ಇದೆ. ನಟಿ ಅಂಬಿಕಾ ಹಾಗೂ ಊರ್ವಶಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ದೂರವಾಗಿ ಹಲವು ವರ್ಷ ಆಗಿತ್ತು. ಇದೀಗ ಪೋಷಕ ನಟಿಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಯಾರೇ ನೀನು ಚೆಲುವೆ ಸಿನಿಮಾದ ನಟಿ ಸಂಗೀತ ಕೂಡ ತುಂಬಾ ವರ್ಷಗಳ ಬಳಿಕ ಕನ್ನಡ ಸಿನಿಮಾ ರಂಗಕ್ಕೆ ಮರಳಿದ್ದಾರೆ. ಹೀಗೆ ಒಂದಲ್ಲ ಒಂದು ಟೈಮ್ ನಲ್ಲಿ ಸೆಳೆದು ಬಿಡುತ್ತೆ. ಇಂತಹದ್ದೇ ಸೇಮ್ ಎಕ್ಸ್ಪೀರಿಯನ್ಸ್ ನಟಿ ಕವಿತಾ ಗೌಡಗೆ ಆಗ್ತಾ ಇದೆ. ನಟಿ ಕವಿತಾ ಗೌಡ ಬದುಕಲ್ಲಿ ಸಿಹಿ ಸುದ್ದಿ ಹುಡ್ಕೊಂಡು ಬಂದಿದೆ. ಬರೋಬ್ಬರಿ 9 ವರ್ಷಗಳ ಬಳಿಕ ಗುಡ್ ನ್ಯೂಸ್ ಕೊಡೋದಕ್ಕೆ ನಟಿ ಕವಿತಾ ರೆಡಿಯಾಗಿದ್ದಾರೆ. ಈ ಸುದ್ದಿ ಕೇಳಿ ಕವಿತಾ ಗೌಡ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ನಟಿ ಕವಿತಾ ಗೌಡ ಬಾಲ ನಟಿಯಾಗಿ ಬಣ್ಣದ ಲೋಕಕ್ಕೆ ಕಾಲಿಟ್ಟವರು. ಬಳಿಕ ಕವಿತಾಗೆ ದೊಡ್ಡ ಹೆಸರು ತಂದುಕೊಟ್ಟಿದ್ದು ಲಕ್ಷ್ಮೀ ಬಾರಮ್ಮ ಸೀರಿಯಲ್. ಈ ಸೀರಿಯಲ್ನ ಚಿನ್ನು ಪಾತ್ರ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತ್ತು. ನಟಿ ಕವಿತಾ ಅಭಿನಯಕ್ಕೆ ಕನ್ನಡದ ಕಿರುತೆರೆ ಲೋಕ ಫಿದಾ ಆಗಿತ್ತು. ಆಗಿನ ಕಾಲದಲ್ಲಿ ನಟಿ ಕವಿತಾಗೆ ಅದ್ಯಾವ ಮಟ್ಟಿಗೆ ಬೇಡಿಕೆ ಇತ್ತು ಅಂದ್ರೆ ಯಾವುದೇ ಸಿನಿಮಾ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅನ್ನೋ ರೇಂಜ್ಗೆ ಹೆಸರು ಮಾಡಿದ್ರು. ಇದೇ ಸೀರಿಯಲ್ ಮೂಲಕವೇ ಜೋಡಿ ಆಗಿದ್ದು ನಟಿ ಕವಿತಾ ಹಾಗೂ ಚಂದನ್. ಕೋ ಇನ್ಸಿಡೆನ್ಸ್ ನೋಡಿ, ಈ ಸೀರಿಯಲ್ ನಲ್ಲಿ ಜೋಡಿ ಆಗಿದ್ದ ನಟಿ ಕವಿತಾ ಹಾಗೂ ಚಂದನ್ ನಿಜ ಜೀವನದಲ್ಲೂ ಜೋಡಿಯಾಗಿ ಹೋದ್ರು. ಇವರಿಬ್ಬರ ಬದುಕಲ್ಲಿ ಮುದ್ದಾದ ಮಗನ ಎಂಟ್ರಿಯೂ ಆಗಿದೆ. ಹೀಗೆಲ್ಲ ಬದುಕು ತಿರುವು ಪಡೆಯುತ್ತೆ ಅನ್ನೋದಕ್ಕೆ ಇವರಿಬ್ಬರ ಬದುಕೆ ಬೆಸ್ಟ್ ಎಕ್ಸಾಂಪಲ್. ಬಣ್ಣದ ಬದುಕಿನಿಂದ ಒಂದಷ್ಟು ವರ್ಷ ಗ್ಯಾಪ್ ತೆಗೆದುಕೊಂಡಿದ್ದ ಕವಿತಾ ಮತ್ತೆ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಕನ್ನಡ ಕಿರುತೆರೆಯಲ್ಲಿ ಜನಪ್ರಿಯ ಹೆಸರುಗಳಲ್ಲಿ ಕವಿತಾ ಗೌಡ ಅವರದ್ದು ಒಂದು. ಭರತನಾಟ್ಯ ಡಾನ್ಸರ್ ಆಗಿದ್ದ ನಟಿ ಕವಿತಾ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಚಿನ್ನು ಅಲಿಯಾಸ್ ಲಕ್ಷ್ಮಿ ಪಾತ್ರಕ್ಕೆ ಆಯ್ಕೆಯಾಗ್ತಾರೆ. ಇದು ಅತ್ಯಂತ ಜನಪ್ರಿಯ ಸೀರಿಯಲ್ ಆಗಿದ್ದು, ಈ ಸೀರಿಯಲ್ ಮುಗಿದು ದಶಕಗಳು ಕಳೆದ್ರು ಈಗಲೂ ಚಿನ್ನು ಲಚ್ಚಿ ಅಂತ ವೀಕ್ಷಕರು ಗುರುತು ಹಿಡಿತಾರೆ. ಈ ಹಿಂದೆ ಅಂದ್ರೆ ಸುಮಾರು 9 ವರ್ಷಗಳ ಹಿಂದೆ ಜಿ ಕನ್ನಡ ವಾಹಿನಿಯಲ್ಲಿ ವಿದ್ಯಾ ವಿನಾಯಕ ಅನ್ನೋ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸಿದ್ರು ಕವಿತಾ ಗೌಡ. ಇದೇ ಕೊನೆ. ಈ ಸೀರಿಯಲ್ ಆದಮೇಲೆ ಯಾವ ಸೀರಿಯಲ್ನಲ್ಲೂ ಪೂರ್ಣ ಪ್ರಮಾಣದ ನಟಿಯಾಗಿ ಕಾಣಿಸಿಕೊಂಡಿರಲಿಲ್ಲ. ಅಲ್ಲೊಂದು ಇಲ್ಲೊಂದು ಸೀರಿಯಲ್ನಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಇದ್ರು, ಅದು ಕೂಡ ಅತಿಥಿ ಪಾತ್ರಗಳು. ಆದ್ರೀಗ ಜಗದ್ಧಾತ್ರಿ ಎಂಬ ಹೊಸ ಸೀರಿಯಲ್ ಜಿ ಕನ್ನಡದಲ್ಲಿ ಬರಲು ಸಜ್ಜಾಗಿದ್ದು, ಇದೇ ಸೀರಿಯಲ್ ಮೂಲಕ ಕವಿತಾ ಗೌಡ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಜಗದ್ಧಾತ್ರಿ ಸೀರಿಯಲ್ ಕತೆ ತೆಲುಗು ಭಾಷೆಯಲ್ಲಿ ಬಹಳ ಜನಪ್ರಿಯತೆ ಪಡೆದಿದೆ. ಬೆಂಗಾಲಿ, ಹಿಂದಿ ಭಾಷೆಗೂ ರೀಮೇಕ್ ಆಗುವ ಸ್ಟೋರಿ ಇದು. ಹೀಗಾಗಿ ಸದ್ಯ ಕನ್ನಡಕ್ಕೂ ಅದೇ ಹೆಸರಲ್ಲಿ ಬರಲು ಹೆಜ್ಜೆ ಇಟ್ಟಿದೆ. ಈಗಾಗಲೇ ಚಿಕ್ಕ ಗ್ಲಿಮ್ಸ್ ಮತ್ತು ಟೀಸರ್ಗಳನ್ನು ಜಿ ಕನ್ನಡ ವಾಹಿನಿ ರಿಲೀಸ್ ಮಾಡಿದೆ. ಇದರಲ್ಲಿ ನಾಯಕಿ ಜಗದ್ಧಾತ್ರಿ ಪಾತ್ರದಲ್ಲಿ ಪಾರು, ಬಿಗ್ ಬಾಸ್ ಖ್ಯಾತಿಯ ನಟಿ ಮೋಕ್ಷಿತಾ ಪೈ ಅವರು ಅಭಿನಯಿಸ್ತಾ ಇದ್ದಾರೆ. ಇದೇ ಸೀರಿಯಲ್ನಲ್ಲಿ ಕವಿತಾ ಗೌಡ ಕೂಡ ಕಾಣಿಸಿಕೊಳ್ತಿದ್ದಾರೆ. ಇವರ ಪಾತ್ರ ಕನ್ಫ್ಯೂಷನ್ ಹುಡ್ಕೊಂಡಿದೆ. ಆದ್ರೆ ನಿರ್ದೇಶಕರು ಕವಿತಾಗೂ ದೊಡ್ಡ ಪಾತ್ರವನ್ನೇ ಕೊಟ್ಟಿದ್ದಾರೆ. ನಾಯಕಿಯ ಜೊತೆಗೆ ನಾಯಕಿಯ ಸಮನಾಗಿ ಇರುವ ಮತ್ತೊಂದು ಪ್ರಮುಖ ಪಾತ್ರ ಕೌಶಿಕಿ. ಈ ಪಾತ್ರವನ್ನ ತೆಲುಗಿನಲ್ಲಿ ಪ್ರೀತಿ ಶ್ರೀನಿವಾಸ್ ಮಾಡ್ತಾ ಇದ್ದಾರೆ. ಇವರು ಬ್ರಹ್ಮಗಂಟು ಸೀರಿಯಲ್ ನಲ್ಲಿ ಸೌಂದರ್ಯ ಪಾತ್ರ ಮಾಡ್ತಿದ್ದಾರೆ. ಸದ್ಯ ಕವಿತಾ ಗೌಡ ಅವರು ಇದೇ ಪಾತ್ರವನ್ನ ನಿರ್ವಹಿಸ್ತಿದ್ದಾರೆ ಅನ್ನೋ ಮಾಹಿತಿ ಮೂಲಗಳಿಂದ ತಿಳಿದು ಬಂದಿದೆ. ಅಮೃತಧಾರೆ ಸೀರಿಯಲ್ ನಿರ್ಮಾಣ ಮಾಡ್ತಾ ಇರುವ ಮಹೇಶ್ ರಾವ್ ಜಗದ್ಧಾತ್ರಿಗೂ ಬಂಡವಾಳ ಹೂಡಿದ್ದಾರೆ. ಅದೇ ರೀತಿ ಅಮೃತಧಾರೆ ನಿರ್ದೇಶನ ಮಾಡ್ತಾ ಇರುವ ಗುರುಪ್ರಸಾದ್ ಮುದೇನಹಳ್ಳಿ ಅವರೇ ಜಗದ್ಧಾತ್ರಿ ಸೀರಿಯಲ್ಗೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.